ಅಲ್ಲಿ ಇರಲಿಲ್ಲ. ಈಗ ಲಕ್ಷ್ಮೀ ತಾಯಿ ಫೌಂಡೇಶನ್ ವತಿಯಿಂದ 1-2 ಸಾವಿರ ಜನ ಹೋದರೂ ಕೂಡ ನೀರಿರ್ಬೋದು, ಮಲ್ಕೊಳ್ಳೋ ವ್ಯವಸ್ಥೆ ಇರಬಹುದು, ಸ್ನಾನಕ್ಕೆ ಸ್ನಾನದ ಗೃಹ ಇರ್ಬೋದು, ಪ್ರತಿಯೊಂದು ವ್ಯವಸ್ಥೆಯನ್ನು ಇನ್ನು 1 ವರ್ಷದ ಒಳಗಡೆ ನಾವಲ್ಲಿ ತಮಗೆ ಮಾಡಿಕೊಡ್ತೀವಿ. ಉದ್ದೇಶ ಇಷ್ಟೇ, ಇವತ್ತೇನು ಇಲೆಕ್ಷನ್ ಇಲ್ಲ, ಇನ್ನು 1 ವರ್ಷ ಬಿಟ್ಟೇನು ಇಲೆಕ್ಷನ್ ಬರೋದಿಲ್ಲ. ಉದ್ದೇಶ ಇಷ್ಟೇ, ನನ್ನ ಕ್ಷೇತ್ರದ ಜನ ಅದು ಕ್ಷೇತ್ರದ ಒಳಗಡೆ ಇರಲಿ ಹೊರಗಡೆ ಇರಲಿ ಅವ್ರಿಗೆ ಯಾವುದೇ ರೀತಿಯನ್ನ ತೊಂದರೆ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದೇ ರೀತಿ ತಮ್ಮೆಲ್ಲರ ಸಹಕಾರ ಇರಲಿ. ಇವತ್ತು ಯಾರ್ಯಾರಿಗೆ ಏನೇನು ಸೌಲಭ್ಯ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸಿ, ಮುಂದಿನ ಸರಿ ಇನ್ನೂ ಜಾಸ್ತಿ ಜನರಿಗೆ, ಇನ್ನೂ ಬೇರೆ ಬೇರೆಯವರಿಗೆ ಹಲವಾರು ಯೋಜನೆಗಳನ್ನು ತಂದು ಕೊಡ್ತೀನಿ ಅಂತ ಹೇಳಿ ಬಹಳ ಚೆನ್ನಾಗಿ ನಮ್ಮ ಎಲ್ಲ ಮುಖಂಡರು, ನಮ್ಮ ಕಾರ್ಯಕರ್ತರು, ನಮ್ಮ ಎಲ್ಲ ಸಹೋದ್ಯೋಗಿಗಳು ಎಲ್ಲರೂ ವೈಯಕ್ತಿಕವಾಗಿ ನಮ್ಮ ಬಾಗೋಜಿಗೊಪ್ಪ ಇರಬಹುದು, ಸಾತೇರಿ ಇರಬಹುದು, ರವಿ ಇರಬಹುದು, ಪ್ರತಿಯೊಬ್ಬರು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದಿರಿ. ಮುಖಂಡರು ಏನು ಹೇಳ್ತಾರೆ ಅದನ್ನಷ್ಟೇ ಕೇಳೋದು ನಿಮ್ಮ ಡ್ಯೂಟಿ. ಮುಖಂಡರನ್ನ ಬಿಟ್ಟು ಏನೂ ಇಲ್ಲ. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಕಾರ್ಯಕರ್ತರ ಮುಖಂಡರ ವಿಶ್ವಾಸವನ್ನು ಗಳಿಸ್ಕೊಂಡು ಕೆಲಸ ಮಾಡಿ ಅಂತ ಹೇಳಿ ಇನ್ನೊಮ್ಮೆ ಅಧಿಕಾರಿಗಳಿಗೆ ವಂದಿಸಿ, ನಂದು ರಿಕ್ವೆಸ್ಟು ಮತ್ತು ಆರ್ಡರ್ ಕೂಡ. ರಿಕ್ವೆಸ್ಟು ಗ್ರಾಮೀಣ ಕ್ಷೇತ್ರದ ಶಾಸಕಿಯಾಗಿ, ಆರ್ಡರು ಮಂತ್ರಿಯಾಗಿ, ಇಲಾಖೆಯಿಂದ ಇನ್ನೂ ಜಾಸ್ತಿ ನಮಗೆ ಸಾಮಾನುಗಳು, ಸಲಕರಣೆಗಳು ಬೇಕು. ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನು ವಿಶೇಷ ಇದರಿಂದ ನೋಡಬೇಕು. ಯಾಕಂತಂದರೆ ಇಲ್ಲಿ ನಮ್ಮ ರೈತರಿಗೆ 10 ಎಕರೆಕ್ಕಿಂತ ದೊಡ್ಡ ರೈತ ಯಾರೂ ಇಲ್ಲ. 10 ಗುಂಟೆದಲ್ಲಿ ರೈತರಿದ್ದಾರೆ. ಇಡೀ ಮನೆಯಲ್ಲಿ ಇವತ್ತು ಮಿಲ್ಟ್ರಿಗೆ ಹೋಗ್ತಾರೆ, ಇಲ್ಲ ಗೌಂಡಿ ಕೆಲಸ ಮಾಡ್ತಾರೆ, ಕಾರ್ಪೆಂಟ್ರ್ ಕೆಲಸ ಮಾಡ್ತಾರೆ, ಪೇಂಟ್ರ್ ಕೆಲಸ ಮಾಡ್ತಾರೆ, ಇಲ್ಲ ಎಲೆಕ್ಟ್ರಿಷಿಯನ್ ಮಾಡ್ತಾರೆ. ಇದು ಎಲ್ಲ ಇಲ್ಲಪ್ಪ ಅಂತಂದರೆ ಟೈಲ್ ಫಿಟ್ಟರ್ ಆಗ್ತಾರೆ. ಅಂದರೆ ಅತ್ಯಂತ ಹಿಂದುಳಿದ ಕ್ಷೇತ್ರ ನಂದಾಗಿರೋದ್ರಿಂದ ವಿಶೇಷವಾಗಿ ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇರ್ಬೋದು, ನಮಗೆ ಇನ್ನೂ ಜಾಸ್ತಿ ಸಲಕರಣೆಗಳು ತಮಗೆ ಬೇಕು. ನನಗೆ ವಿಶೇಷವಾದಂಥ ಕಾಳಜಿ ತಾವೆಲ್ಲರೂ ತಗೊಳ್ಳಿ ಅಂತ ಹೇಳಿ ಇದ್ದಂಥ ಫಲಾನುಭವಿಗಳಿಗೆ ಇವತ್ತು ಈ ಯೋಜನೆಯ ಒಂದು ವಿತರಣಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ उपस्थित विधान परिषदचे सदस्य आमचा भाऊ चंद्रराज हट्टीहोळी, युवराजण्णा कदम, ಶಂಕರಗೌಡಣ್ಣ ಪಾಟೀಲ್, ಅದೇ ರೀತಿ ಇವತ್ತು ರವಿವಾರ ಎಲ್ಲರಿಗೂ ಸುಟಿ, ಆದರೆ ನಮ್ಮ ಇಲಾಖೆ ಅಧಿಕಾರಿಗಳು ಬಹಳಷ್ಟು ಇಂಟ್ರೆಸ್ಟ್ ತಗೊಂಡು ಇವತ್ತು ಸಂಡೇ ಇದ್ದರೂ ಕೂಡ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮನೆ ಮನೆಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಾವು ಕೂಡ ಉಪಸ್ಥಿತರಿದ್ದೀರಿ. ಮೊದಲನೇದಾಗಿ ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಾನು ಇವತ್ತು बड़ा संतोषದಿಂದ जो निवडणुकीमध्ये मी सारखं सांगत होती, तुमचा गावचा मुलगी बनून, तुमचा घरचा मुलगी बनून, तुमचा सर्वांचा मी सेवा करतो म्हणून स्वतः त्याप्रमाणे आज आमचं काम सुरू असताना मी म्हटलो युवराजण्णाला की आमचं मराठी भागात लोक पार मागा पडलेला आहे, पार बोला आहे. आम्हाला कन्नडदागू माताಡ್ತೀನಿ ಎಲ್ಲರಿಗೂ. पार बोला आहे आणि सरकारीचा जो योजना असतात त्या योजनाचा लाभ त्यांना कसं घ्यायचं आहे, कसं का करायचं, कागदपत्र कसं तयार करायचं आहे म्हणून त्यांना थोडा गोंधळ होतात. दादा नावेने और मनेवರೆಗೂ ಹೋಗಿ त्यांचा दारीपर्यंत जाऊन त्यांना मदत करूया म्हणून आम्ही निर्णय घेतल्यानंतर, ಯಾಕಂತಂದರೆ ನಮ್ಮ ಹಳ್ಳಿಯ ರೈತರು, ಹಳ್ಳಿಯ ಜನ ಭಾಳ ಮುಗ್ಧ ಇರ್ತಾರೆ. ಹೇಗೆ ಸರ್ಕಾರಿ ಕಾಗದ ಪತ್ರವನ್ನು ತಯಾರು ಮಾಡಬೇಕು, ಹೇಗೆ ಸರ್ಕಾರದ ಯೋಜನೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದೇ ಕೆಲವರಿಗೆ ಗೊತ್ತಾಗೋದಿಲ್ಲ. ಅದರ ಜೊತೆಯಲ್ಲಿ ಮಧ್ಯವರ್ತಿಗಳ ಕಾಟ ಭಾಳ ಇರುತ್ತೆ. ಮಧ್ಯವರ್ತಿಗಳು ನಮಗೆ 5,000 ಕೊಡ್ರಿ, ನಾವು ನಿಮಗೆ ಈ ಯೋಜನೆ ಕೊಡಿಸ್ತೀವಿ, ನಮಗೆ 5,000 ಕಮಿಷನ್ ಕೊಡ್ರಿ, ನಿಮಗೆ ಈ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿ ಭಾಳಷ್ಟು ಏಜೆಂಟ್ರು ಇರ್ತಾರೆ. ಅದಕ್ಕೆ ಆ ರೀತಿ ಏನೂ ಆಗಬಾರ್ದು.
ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ನೇರವಾಗಿ ಸರ್ಕಾರದ ಯೋಜನೆ ಮುಟ್ಟಬೇಕು ಅನ್ನುವಂಥ ಒಂದೇ ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸುಮಾರು 1,000 ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಯ ಲಾಭವನ್ನು ನಾವಿವತ್ತು ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಎಷ್ಟ್ರಿ ಬಾಗೂಜಿಗೋ ಟೋಟಲ್ ಫಲಾನುಭವಿಗಳು 19 ಜನರಿಗೆ विविध कायलेली मुख्यमंत्रीचा जो विशेष अनुदान असते आमचं लोकांना कुणाला पण माहीत नव्हतं. आम्हाला काही किडनीचा प्रॉब्लेम आहे, काही कॅन्सरचा प्रॉब्लेम आहे, हार्टचा प्रॉब्लेम आहे, कुठं आमचा ॲक्सिडेंट झाला तर विशेष अनुदान असतात. मुख्यमंत्रीकडे विशेष अनुदान आम्ही घेऊ शकतो म्हणून आम्हाला आमच्या लोकांना माहीत नव्हतं. आम्ही सुरू केल्यानंतर हर एक गावामध्ये कमीत कमी 5 से 10 लोकांना त्यांचा वैयक्तिक जो अडीअडचणी आहे त्या अडचणीमध्ये आम्ही भाग घेऊन मुख्यमंत्रीचा विशेष अनुदान आज आम्ही जवळजवळ 19ला मराठीमध्ये काय सांग 19 लोकांना आज वैयक्तिक निधी आम्ही आणून दिलेला आहे. ಇದು ಪ್ರತಿ ವಾರ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಪ್ರತಿ ವಾರ 15 ಜನರಿಗೆ 20 ಜನರಿಗೆ ಅವರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ಜನರಿಗೆ ನಾವು ವಿಶೇಷ ಮುಖ್ಯಮಂತ್ರಿ ಅನುದಾನವನ್ನು ತಂದುಕೊಡ್ತೀವಿ. ನನಗೆ ಹೇಳಲಿಕ್ಕೆ ಇವತ್ತು ಬಹಳ ಸಂತೋಷ ಅನಿಸುತ್ತೆ. ಸುಳೆಬಾವಿ ಅವರು ಇದ್ದಾರಾ? ಸುಳೆಬಾವಿ ಅವರು ಹುಡುಗರಿದ್ರಲ್ಲ, ಎಲ್ಲಿದ್ದಾರೆ ಅವರು? ಹೊರಗಡೆ ಅದಾರ? ಎಲ್ಲಿದ್ದಾರೆ? ಇಬ್ಬರನ್ನ ಹುಡುಗಿಯರನ್ನ ಕರೀತೀರಿ. सुळेबावीमध्ये 2 महिन्यापूर्वी एक दुर्घटने घडलं. त्या दुर्घटनेमध्ये ಸುಳೆಬಾವಿನಲ್ಲಿ ಒಂದು ದುರ್ಘಟನೆ ಆಯಿತು. ಆ ದುರ್ಘಟನೆಯಲ್ಲಿ ಇಬ್ಬರು ಹೆಣ್ಣುಮಕ್ಕಳು पार त्यांचं वय पण पार कमी होतं. फक्त 35 ಗೆ नंतर मराठीನಲ್ಲಿ 35 वर्षाचा 2 आमचं महिला वारले करंट लावून. आणि त्यांचं मुलं तुम्हाला या मुलं या सुळेबावी महालक्ष्मीचं मंदिरच्या समोर हे दुर्घटना घडली. आणि इकडे या बाळ या, हे बघा, हे त्यांचं मुलं बर. आणि ह्यांना बघून मी तिकडे गेल्यानंतर ह्यांना बघून मी म्हटलो त्यांचा आईला तरी आम्ही इकडे घेऊन येणार नाही. ಅವರ ತಾಯಿಯನ್ನಂತರೂ ಇವ್ರ ತಾಯಿಗಳನ್ನಂತರೂ ತರಲಿಕ್ಕೆ ಆಗೋದಿಲ್ಲ. ಆದರೆ ನಾನು ಇವ್ರಿಗೆ ತಾಯಿ ಆಗಬೇಕಂತ ನಿರ್ಣಯ ತಗೊಂಡು ಅವತ್ತು ನಾನು ವೈಯಕ್ತಿಕವಾಗಿ ಲಕ್ಷ್ಮೀತಾಯಿ ಫೌಂಡೇಶನ್ನಿಂದ ಇವ್ರಿಗೇನೋ ವೈಯಕ್ತಿಕವಾಗಿ ನಾನು ಸ್ವಲ್ಪ ಪ್ರಮಾಣದ ಹಣದ ಸಹಾಯ ಮಾಡಿದೆ. ಆದರೆ ಇವತ್ತು ನನ್ನ KEBಯ ನನ್ನ ಇಂಜಿನಿಯರ್ಗಳಿಗೆ ನಾನು ಶ್ಲಾಘನೆ ಮಾಡ್ತೀನಿ. ಇದು ವಿಶೇಷ ಒಂದು ಕೇಸ್ ಅಂತ ಪರಿಗಣಿಸಿ. ಯಾಕಂದರೆ KEB ಅವರ ತಪ್ಪಿದ್ರೆ ಅವ್ರಿಗೆ ಏನಾದರೂ ವೈರ್ ಕಟ್ಟಾಗಿ ಏನಾದರೂ ಶಾಕ್ ಆದರೆ ಇದಾಗುತ್ತೆ. ಬಟ್ ವಿಶೇಷ ಪ್ರಕರಣದ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕನ್ವಿನ್ಸ್ ಮಾಡಿ ಇವತ್ತು ಒಂದು ಕುಟುಂಬಕ್ಕೆ 5 ಲಕ್ಷ, ಇನ್ನೊಂದು ಕುಟುಂಬಕ್ಕೆ 5 ಲಕ್ಷ ಹಣವನ್ನು ನಾನು ತೆಗೆದುಕೊಂಡು ಬಂದಿದ್ದೆ. ಇವರ ವಿದ್ಯಾಭ್ಯಾಸ, ಇವರ ಓದಿನ ಬಗ್ಗೆ ನಾನು ಅವ್ರಿಗೆ ಹೇಳಿದ್ದೀನಿ. ನೀವು ಎಷ್ಟು ಕಲೀರಿ ಮಕ್ಕಳ, ನಾನು ಮುಂದೆ ನಿಂತು ನಿಮ್ಮನ್ನು ಶಾಲೆ ಕಲಿಸ್ತೇನೆ ಅಂತ ಹೇಳಿದ್ದೀನಿ. ಅದರಲ್ಲಿ ಈ ಹುಡುಗಿ ನನ್ನ ಮಗಳು ಅಳಬಾರ್ದು ಹೇಳೇನು ನಿಂಗೆ ನಾನು ನಿಮ್ಮವ್ವ ಅಂಥೇಳಿ. ಅವ್ರವ್ವ ತೆಂಗಿನಕಾಯಿ ಮಾರ್ತಿದ್ಲು ಮಹಾಲಕ್ಷ್ಮಿ ಗುಡಿಯಾಗ. ನನಗೂ ಭಾಳ ಕೆಟ್ಟ ಅನಿಸ್ತೈತಿ. ನಾ ಹೋದಾಗೆಲ್ಲ ನನಗೆ ಭಾಳ ಇದನ್ನು ಮಾಡ್ತಿದ್ಲು. ಆಕೆ ಹೇಳಿದ್ಲು, ಅಕ್ಕ ನಾನು ಇನ್ನು ತೆಂಗಿನಕಾಯಿ ಮಾರ್ತೀನಿ, ತಮ್ಮನ ಶಾಲೆ ಕಲಿಸ್ತೀನಿ ಅಂತ. ನೋಡ ಧೈರ್ಯಲ್ಲಿ ಇರ್ಬೇಕಂತ ಹೇಳಿ ನಿಂಗೆ ಏನೇವ ನೀವೆಲ್ಲ ಧೈರ್ಯಲ್ಲಿ ಇರ್ಬೇಕು. ನಾ ಅದೇನಿಲ್ಲೋ ಇಂಥ ಒಂದು ಕಾರ್ಯ ಮಾಡಲಿಕ್ಕೆ असं काम करायला ಬರ್ರಿ ಆ ಕಡೆ ಕುಂಡ್ರಿ, ಪಾಪ ಅಳಬಾರ್ದು, ನಂಗೆ ಕೆಟ್ಟ ಆಕೈತಿ. ನಾ ಇಲ್ಲಿ ಯಾಕೆ ಕರೆದು ನಿಮಗೆ? ಅಳಬಾರ್ದು, ಅಲ್ಲಿ ಕುಂಡ್ರಸ್ರಿ, ಅಲ್ಲಿ ಒಳಗೆ ಆಫೀಸ್ನಾಗ ಕುಂಡ್ರಸ್ರಿ. ಇದನ್ನು ನಾನು ನಿಮಗೆ ಯಾಕೆ ಹೇಳಿದೆ ಅಂತಂದರೆ,
ಬಹಳ ಜನ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ನಾನು ಆರೋಪಕ್ಕೆ ತಲೆ ಯಾವತ್ತೂ ಕೆಡಿಸ್ಕೊಳ್ಳಿಲ್ಲ. ನಾನು ನನ್ನ ಕೆಲಸ, ನನ್ನ ಕ್ಷೇತ್ರದ ಕೆಲಸ ದೇವರ ಸೇವೆ ಅಂತ ಹೇಳಿ ಸುಳೆಬಾವಿ ಮಹಾಲಕ್ಷ್ಮಿಯ ಒಂದು ಸಾಕ್ಷಿಯಾಗಿ, ಉತ್ಸಗಾಂವ್ ಮಳೆಕರ್ಣಿಯ ಸಾಕ್ಷಿಯಾಗಿ ನನ್ನ ಕ್ಷೇತ್ರದ ಜನ, ನನ್ನ ಕ್ಷೇತ್ರದ ಕೆಲಸ ಅಂತಂದರೆ ಇದು ನನ್ನ ಸೇವೆ ಅಂತ ಹೇಳಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಸುಮಾರು 1,000 ನನ್ನ ಅಣ್ಣ ತಮ್ಮಂದರಿಗೆ, ಮಕ್ಕಳಿಗೆ ಭಾಳ ಹೆಮ್ಮೆಯಿಂದ ನಾನು ಸಹಾಯ ಮಾಡ್ತಾಯಿದ್ದೀನಿ. ಅದರಲ್ಲೂ ರೇಷನ್ ಕಾರ್ಡ್ ಎಷ್ಟು ಮಂದಿಗೆ ಬಾಗೂಜಿಗೋ? 166 ಜನರಿಗೆ ರೇಷನ್ ಕಾರ್ಡ್. ಈಗ ರೇಷನ್ ಕಾರ್ಡ್ ಪರಿಸ್ಥಿತಿ ತಮಗೆಲ್ಲರಿಗೂ ಗೊತ್ತಿದೆ. ರೇಷನ್ ಕಾರ್ಡ್ ಸಿಗೋದಂತಂದರೆ ಭಾಳ ಒಂದು ಕಾನೂನಿನಲ್ಲಿ ಬಹಳಷ್ಟು ನಾವು ಇದನ್ನು ಮಾಡಬೇಕಾಗತ್ತೆ. ಆದರೆ ನನ್ನ ಕ್ಷೇತ್ರದಲ್ಲಿ 166 ಜನರಿಗೆ, ಅದು ಆರೋಗ್ಯ ಸಮಸ್ಯೆ ಇದ್ದವ್ರಿಗಿರಬಹುದು ಅಥವಾ ವೈಯಕ್ತಿಕವಾಗಿ ಅವ್ರಿಗೆ ಬೇಕೇ ಅನ್ನುವಂಥ ಬಡ ಕುಟುಂಬಗಳ 166 ಕುಟುಂಬಗಳಿಗೆ ನಾನು ಮುಂದೆ ನಿಂತು ಆಹಾರ ಇಲಾಖೆಯ ಸಹಕಾರದೊಂದಿಗೆ 166 ಜನರಿಗೆ ಇವತ್ತು ರೇಷನ್ ಕಾರ್ಡನ್ನು ನಾನು ಮಾಡಿಸ್ಕೊಟ್ಟಿದ್ದೆ. ಇನ್ನು ರೇಷನ್ ಕಾರ್ಡ್ ಅಷ್ಟೇ ಅಲ್ಲ, ಈ 166 ಜನರಿಗೆ ಮುಂದಿನ ತಿಂಗಳು ತಾವು ಅಪ್ಲಿಕೇಶನ್ ಹಾಕಿದ ತಕ್ಷಣ ತಮಗೆ ಗೃಹಲಕ್ಷ್ಮಿಯನ್ನು ಕೂಡ ನಾನು ಮಾಡಿಸ್ಕೊಡ್ತೀನಿ. ಇವತ್ತು ಪಶುಸಂಗೋಪನಾ ಇಲಾಖೆ ಇರಬಹುದು, ನಮ್ಮ ಕಾರ್ಮಿಕ ಇಲಾಖೆ ಇರಬಹುದು, ಆಹಾರ ಇಲಾಖೆ ಇರಬಹುದು, ಅದೇ ರೀತಿ ಮುಖ್ಯಮಂತ್ರಿಯವರ ಪರಿಹಾರ ನಿಧಿ ಇರಬಹುದು, ಅಥವಾ ನಮ್ಮ ಪವರ್ ಮಿನಿಸ್ಟ್ರಿ ಏನು ಹೇಳ್ತಾರೆ, ಇಂಧನ ಇಲಾಖೆ ಇರಬಹುದು. ಪ್ರತಿಯೊಂದು ಇಲಾಖೆಯು ನಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ತಮ್ಮೆಲ್ಲರಿಗೂ ಅದರ ಲಾಭವನ್ನು, ಯಾವುದೇ ಸರ್ಕಾರದ ಯಾವುದೇ ಯೋಜನೆ ಇರಲಿ, ಅದು ಎಲ್ಲೇ ಇದ್ದರೂ ಕೂಡ ಅದನ್ನು ತಂದು ಗ್ರಾಮೀಣ ಜನರ ಅಭಿವೃದ್ಧಿಗೆ ನಾನು ಶ್ರಮಿಸ್ತೀನಿ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ. ಜನ ಬರ್ತಾರೆ, ಭಾಷಣ ಮಾಡ್ತಾರೆ, ರಾಜಕಾರಣಿಗಳು ನಮ್ಮ ವಿರೋಧದವರು ಬೇಕಾದ ಮಾತಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಸೇವೆ ಒಂದೇ ನನ್ನ ಗುರಿ, ಡೆವಲಪ್ಮೆಂಟ್ ಒಂದೇ ನನ್ನ ಗುರಿ. ಯಾವುದೇ ಜಾತಿ, ಯಾವುದೇ ಭಾಷೆ, ಯಾವುದೇ ಧರ್ಮ ಇಲ್ಲ. ಎಲ್ಲ ಪಕ್ಷದವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಬರೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ತೆಗೆದುಕೊಂಡು ಹೋಗಬೇಕನ್ನೋದು ಒಂದೇ ನನ್ನ गुरी. कारण बंधुगळे, आज आमचा क्षेत्रामध्ये सुवर्ण विधानसौध आहे. आमच्या क्षेत्रामध्ये सुवर्ण विधानसौध आहे आणि सुवर्ण विधानसौधमध्ये बसून सर्व मंत्रिमंडळ, मुख्यमंत्री सगळं कर्नाटक राज्याच्या समस्याबद्दल चर्चा आम्ही करतो. कर्नाटक राज्याच्या समस्या सोडवायसाठी आम्ही प्रयत्न त्या सुवर्ण सौधमध्ये बसून आम्ही करतो. आणि या आमच्या क्षेत्रामध्ये आहे तो पहिले आमच्या क्षेत्राच्या समस्या सोडून नंतर पुढे जायचं हे माझा इच्छा आहे. त्याप्रमाणे ಈ ಪದ್ಧತಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಹೆಸರನ್ನು ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ತೆಗೆದುಕೊಂಡು ಬರ್ತೀನಿ. ವಿಶೇಷವಾಗಿ ಸೌದತ್ತಿಯ ಯಲ್ಲಮ್ಮನ ಒಂದು ಆಶ್ರಯದಲ್ಲಿ, ಆ ಯಲ್ಲಮ್ಮನ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಿಂದ 50,000 ಭಕ್ತಾದಿಗಳು ಪ್ರತಿ ವರ್ಷ ಪಡ್ಲಿಗೆ ತುಂಬಿಸ್ಲಿಕ್ಕೆ ಯಲ್ಲಮ್ಮಗೆ ಹೋಗ್ತಾರೆ. ಇಲ್ಲೂ ಒಬ್ಬಕ್ಕೆ ಅಮ್ಮ ಮೂತ್ ಹಾಕ್ಕೊಂಡಕ್ಕೆ ನಿಂತಿದ್ದಾಳೆ. ಮರಾಠಿ ಬಾಗಿರಲಿ, ಕನ್ನಡ ಬಾಗಿರಲಿ. ಸೊ ಅಂಥ ವಿಶೇಷವಾದಂಥ ಭಕ್ತರಿಗೆ ಅಲ್ಲಿ ತಂಗುದಾನ, ನೀರಿನ ವ್ಯವಸ್ಥೆ, ಟಾಯ್ಲೆಟು, ಬಾತ್ರೂಮು ಇದೇನು ಅಲ್ಲಿ ಇರಲಿಲ್ಲ. ಈಗ ಲಕ್ಷ್ಮೀ ತಾಯಿ ಫೌಂಡೇಶನ್ ವತಿಯಿಂದ 1-2 ಜನ ಹೋದರೂ ಕೂಡ ನೀರಿರ್ಬೋದು, ಮಲ್ಕೊಳ್ಳೋ ವ್ಯವಸ್ಥೆ ಇರಬಹುದು, ಸ್ನಾನಕ್ಕೆ ಸ್ನಾನದ ಗೃಹ ಇರಬಹುದು, ಪ್ರತಿಯೊಂದು ವ್ಯವಸ್ಥೆಯನ್ನು ಇನ್ನು 1 ವರ್ಷದ ಒಳಗಡೆ ನಾವಲ್ಲಿ ತಮಗೆ ಮಾಡಿಕೊಡ್ತೀವಿ. ಉದ್ದೇಶ ಇಷ್ಟೇ. ಇವತ್ತೇನು ಇಲೆಕ್ಷನ್ ಇಲ್ಲ, ಇನ್ನು 1 ವರ್ಷ ಬಿಟ್ಟೇನು ಇಲೆಕ್ಷನ್ ಬರೋದಿಲ್ಲ. ಉದ್ದೇಶ ಇಷ್ಟೇ, ನನ್ನ ಕ್ಷೇತ್ರದ ಜನ ಅದು ಕ್ಷೇತ್ರದ ಒಳಗಡೆ ಇರಲಿ, ಹೊರಗಡೆ ಇರಲಿ, ಅವ್ರಿಗೆ ಯಾವುದೇ ರೀತಿಯನ್ನ ತೊಂದರೆ ಆಗಬಾರದು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದೇ ರೀತಿ ತಮ್ಮೆಲ್ಲರ ಸಹಕಾರ ಇರಲಿ. ಇವತ್ತು ಯಾರ್ಯಾರಿಗೆ ಏನೇನು ಸೌಲಭ್ಯ ಸಿಕ್ಕಿದೆ